ಸ್ಮಶಾನ ಸರ್ ಇದೆ ನರಗಲ್ ಗ್ರಾಮ ನಮ್ಮದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು. ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಮಾಡ್ತಾರಿಲ್ಲ, ಒಂದು 20ರಿಂದ 30 ಟ್ರ್ಯಾಕ್ಟರ್ ಹಚ್ಕೊಂಡು ಇಲ್ಲೆಲ್ಲ ಒಂದು 7ರಿಂದ 8 JCB ಇಟ್ಕೊಂಡಿರ್ತಾರೆ ಡೈಲಿ. ಅವ್ರ ಹತ್ರ ಯಾರು ಕುಮ್ಮಕ್ಕದ್ರ ಏನೋ ಗೊತ್ತಿಲ್ಲ ರಾಜಕಾರಣಿಗಳು. ಅದಕ್ಕೆ ಇದು ಸ್ಮಶಾನ ಇಲ್ಲಿ ಯಾರ ಗ್ರಾಮಸ್ಥರು ಧ್ವನಿ ಎತ್ತಕ್ಕೆ ಬಂದ್ರೆ ಅವ್ರ ಮೇಲೆ ಇಲ್ಲ ಸಲದ್ದೆಲ್ಲ ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಅವ್ರ ಕುಟುಂಬದ ಮೇಲೆ ಅಲ್ಲೇ ಮಾಡೋದು, ಇಲ್ಲ ಅವ್ರ ಅಣ್ಣ ತಮ್ಮನ ಮೇಲೆ ಅವ್ರ ಕುಟುಂಬಸ್ಥರು ಅವ್ರಿಗೆ ಸಂಬಂಧಪಟ್ಟರು ಯಾರು ಇರ್ತಾರೆ ಅವ್ರ ಮೇಲೆಲ್ಲ ಧಮಕಿ ಮಾಡ್ತಾರೆ. ಧಮಕಿ ಮಾಡಿ ಅವ್ರನ್ನೆಲ್ಲ ಹಿಂದಕ್ಕೆ ಸರಿಸಿ ಎಲ್ಲ ಇದನ್ನು ಮಾಡ್ಕೊಂಡು ಅವ್ರನ್ನೆಲ್ಲ ಟ್ರ್ಯಾಕ್ಟರು ಮತ್ತು JCB ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಾರೆ. ಮಾಡ್ಕೊಂಡು ಅವ್ರಿಗೆಲ್ಲ ಬೇರೆ ಬೇರೆ ಊರವ್ರು ಬರ್ತಾರೆಲ್ಲ ಬಂದು ಎಲ್ಲ ಇಲ್ಲೆಲ್ಲ ಮರಳು ಗಣಿಗಾರಿಕೆ ಮಾಡ್ತಾರೆ. ಈ ಸ್ಮಶಾನಕ್ಕೆ ನಮಗೆ ಉಳಿಸ್ಕೊಳ್ಳೋಕೆ ನಾವು ಗೌಪ್ಯವಾಗಿ ಅಧಿಕಾರಿಗಳಿಗೆ ಜಗ್ಗ ಸರಿ ಕೊಟ್ಟಿವಿ ಮನವಿನ. ಆದ್ರೆ ಅಧಿಕಾರಿಗಳು ಯಾರು ಇತ್ತ ತಿರುಗಿ ನೋಡೋವಲ್ರು. ಅದಕ್ಕೆ ನಮ್ಗೆ ಕಾರಣ ಏನಂತ ಗೊತ್ತಾಗವಲ್ದು. ಸ್ಮಶಾನ ಉಳಿಸ್ಬೇಕು ನೇರವಾಗಿ ಕೊಟ್ಟಿವಂದ್ರೆ ಅವತ್ತು ಅವ್ರ ಕುಟುಂಬದ ಮೇಲೆ ಅಲ್ಲೇ ಆಗುತ್ತೆ. ಏನೋ ಒಂದು ಮಾಡ್ತಾರೆ ಅವ್ರ ಕುಟುಂಬದವ್ರು ಇಲ್ಲ ಸಲ್ಲದ ರೀತಿಯಲ್ಲಿ ಟಾರ್ಚರ್ ಕೊಡ್ತಾರೆ. ಹಂಗಾಗಿ ನೇರವಾಗಿ ಯಾರು ಪಾಪ ಗ್ರಾಮಸ್ಥರು ಯಾರು ಬರೋವಲ್ರು. ಹಂಗಾಗಿ ನಾವು ಸ್ವಲ್ಪ ಹೇಳೋಣ ಅಂತಂದು ಬಂದೀವಿ ಅಷ್ಟು. ಒಟ್ಟೇನು ಸ್ಮಶಾನ ಇದು ಎಲ್ಲ ಸ್ಮಶಾನ ರೀ. ಅಷ್ಟು ಇಲ್ಲಿಂದ ಹಿಡಿದು ಅಷ್ಟು ಆ ವಜನಳ್ಳಿ ರೋಡ್ವರೆಗೆ ಐತ್ರಿ. ಇದು ಹಳ್ಳದ ಮಕ್ಕಳು ಒಂಚೂರು ನಾಲ ಇರಲಿ ಅಂತಂದು ಬಿಟ್ಟಾರಿಲ್ಲ. ಅದನ್ನು ಒಂಚೂರು ಎಲ್ಲ ದಂಧೆಕೋರಿಗೆ ಕರೆಸಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡೋದು, ಅವ್ರಿಗೆಲ್ಲ ಇದನ್ನು ಮಾಡೋದು. ಅವ್ರ ಹತ್ರ ದುಡ್ಡು ಇಸ್ಕೊಂಡು ನೀವು ತುಂಬ್ರಿ ನಾವು ಅದೀವಿ ಏನಾಕೈತಿ ನೋಡೋಣ ಅಂತಂದು ಯಾರ್ಯಾರೋ ಸ್ವಲ್ಪ ಜನ ಅಂತಾರಂತಿಲ್ಲ ಬಂದು. ಅವ್ರ ಹೆಸರು ಸ್ಪಷ್ಟವಾಗಿ ನಾನು ಹೇಳೋಕ್ಕಾಗಲ್ಲ. ಹೇಳ್ತಿ ಅಂದ್ರೆ ನನ್ನ ಕುಟುಂಬ ಉಳಿಯಲ್ಲ. ಅಲ್ಲೇ ಮಾಡ್ತಾರೆ ಕುಟುಂಬದ ಮೇಲೆ. ನಿಮ್ಮದು ನರಗಲ್ಲ? ನಮ್ಮ ನೆರಗಲ್ಲ, ಸ್ವಂತ ಊರು ನಂದು. ತಮ್ಮ ಹೆಸರು? ದುರ್ಗೇಶ್ ನರೇಗಲ್.